ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಇವರ ಒಂದು ಕತೆ ಕೂಡ ಹೇಳ್ತೀನಿ. ಈ ಪ್ರೊಫೈಲ್ ತುಂಬ ಚೆನ್ನಾಗಿದೆ, ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೆಸರು ಆಶಾ ಎಲ್, ವಯಸ್ಸು 34 ವರ್ಷ, ಸ್ಥಳ ಬೆಂಗಳೂರು ಮಾಗಡಿ ರಸ್ತೆ ಸೈಡ್ ಅಂತ ಹೇಳಿದ್ದಾರೆ. ಶಿಕ್ಷಣ 10ನೇ ತರಗತಿ, ವೈವಾಹಿಕ ಸ್ಥಿತಿ ವಿಧವೆ, ಗಂಡ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೆಕೆಂಡ್ ಮ್ಯಾರೇಜ್ ಪ್ರೊಫೈಲ್, ಮಕ್ಕಳು ಇಲ್ಲ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಆದಷ್ಟು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಇವರು ಯಾವ ಥರ ವರ ಬೇಕು ಅಂತ ಇದರಲ್ಲಿ ತಿಳಿಸಿದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಕುಟುಂಬ ಹಿನ್ನೆಲೆ, ತಾಯಿ ಮನೆ ಕೆಲಸ, ತಂದೆ ನಿಧಾನ, ಒಬ್ಬ ತಮ್ಮ ಕೆಲಸ ಹುಡುಕುತ್ತಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಸ್ವಭಾವ ಮೌನ ಸರಳ, ಆದರೆ ಆತ್ಮಗೌರವದ ಮನಸ್ಸು ಅಂತ ಹೇಳಿದ್ದಾರೆ. ಹವ್ಯಾಸ ಅಡುಗೆ ಮಾಡುವುದು, ಹೊಲಿಗೆ ಕೆಲಸ ಮತ್ತು ಭಜನೆಯನ್ನು ಕೇಳುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಿಸ್ನೆಸ್ ಹೆಸರು ಆಶಾ ಹೋಮ್ ಟಿಫಿನ್ ಆ್ಯಂಡ್ ಚಪಾತಿ ಸರ್ವಿಸ್ ಅಂತ ಹೇಳಿದ್ದಾರೆ. ಆರಂಭ ಮೊತ್ತ 4,000ದಿಂದ ಒಂದು ಬಿಸ್ನೆಸ್ಸನ್ನು ಆರಂಭ ಮಾಡಿದಿರು ಅಂತ ಹೇಳಿದ್ದಾರೆ. ಉತ್ಪನ್ನಗಳು ಚಪಾತಿ, ಸಬ್ಜಿ, ಇಡ್ಲಿ, ದೋಸೆ. ಕಸ್ಟಮರ್ ಬೇಸ್ 30 ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿದ್ದಾರೆ. ಇವರ ಒಂದು ದಿನದ ಆದಾಯ 15ರಿಂದ 20,000 ಅಂತ ಹೇಳಿದ್ದಾರೆ. ಮನೆ ಅಡಿಗೆಯ ಮನೆಯಿಂದಲೇ ಆರಂಭ, ವಾಟ್ಸಾಪ್ ಮೂಲಕ ಆರ್ಡರ್, ಕ್ವಾಲಿಟಿ ಸಮಸ್ಯೆ ಇಲ್ಲ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಆಶಾ ಬಡತನದಲ್ಲಿ ಬೆಳೆದಳು, ಆದರೆ ಅವಳ ಕನಸುಗಳು ದೊಡ್ಡವು. ಮದುವೆ ಜೀವನದಲ್ಲಿ ಅವಳ ಬಯಸಿದ್ದು ಶಾಂತಿ, ಆದರೆ ಸಿಕ್ಕಿದ್ದು ನಿರಂತರ ಅವಮಾನ ಅಂತ ಹೇಳಿದ್ದಾರೆ. ಒಂದು ದಿನ ಕ್ಯಾನ್ಸರ್ ಕಾಯಿಲೆಯಿಂದ ಗಂಡ ಸತ್ತು ಹೋದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಹೆಣ್ಣು ತುಂಬ ಜೀವನದಲ್ಲಿ ನೊಂದಾಗ ಮಾತ್ರ ಈ ಥರ ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಲು ಸಾಧ್ಯ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಷ್ಟು ಸುಲಭವಾಗಿ ಯಾರೂ ಹೇಳ್ಕೊಳ್ಳೋದಿಲ್ಲ. ಆದ ನಂತರ ಜೀವನ ಸ್ವಲ್ಪ ಕಷ್ಟವಾಯಿತು. ಯಾಕೆಂದರೆ ಮನೆಯಲ್ಲಿ ಸಂಪಾದನೆ ಇರಲಿಲ್ಲ, ಸಾಲದ ಹೊರೆ ಕೂಡ ಜಾಸ್ತಿ ಆಗಿತ್ತು ಅಂತ ಹೇಳಿದ್ದಾರೆ. ಅದರಿಂದ ಜೀವನ ನಡೆಸಲು ತುಂಬ ಕಷ್ಟ ಆಯಿತು. ಆಗ ಒಂದು ವ್ಯಾಪಾರವನ್ನು ಆರಂಭಿಸಬೇಕು ಅಂತ ಯೋಚನೆ ಮಾಡಿದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಸಾಲದ ಬಾಧೆಯಿಂದ ಅವರು ತುಂಬ ನೊಂದು ಕುಗ್ಗಿ ಹೋಗಿದ್ದರು ಅಂತ ಹೇಳಿದ್ದಾರೆ. ಅದರಿಂದ ಅವರು ಒಂದು ವ್ಯಾಪಾರವನ್ನು ಶುರು ಮಾಡಲು ಆರಂಭಿಸಿದರು ಅಂತ ಹೇಳಿದ್ದಾರೆ. ಒಂದು ದಿನ ಕಡಿಮೆ ಬಂಡವಾಳದಿಂದ ಒಂದು ಸಣ್ಣ ಟಿಫಿನ್ ಸೆಂಟರನ್ನು ತೆರೆದರು. ಬೆಂಗಳೂರು ಹೊರವಲಯದಲ್ಲಿ ಸಣ್ಣ ಮನೆಯೊಳಗೆ. ಬೆಳಗ್ಗೆ 4 ಗಂಟೆಗೆ ಆಶಾ ಎದ್ದು ಚಪಾತಿ, ಸಬ್ಜಿ, ಇಡ್ಲಿ, ದೋಸೆ, ರೈಸ್ ತಯಾರು ಮಾಡಿ ಮಾರಾಟ ಮಾಡಲು ಆರಂಭಿಸಿದರು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು ಯಾವ ಥರ ಇವರು ಜೀವನದಲ್ಲಿ ಕಷ್ಟವನ್ನು ಪಟ್ಟಿದ್ದಾರೆ ಅಂತ, ಯಾವ ಥರ ಇವರು ಕಷ್ಟಪಟ್ಟು ಜೀವನವನ್ನು ನಡೆಸುತ್ತಿದ್ದಾರೆ ಅಂಥೇಳಿ. ಮೊದಲು ದಿನ 10 ಚಪಾತಿ ಆರ್ಡರ್, ಎರಡನೇ ದಿನ 200 ಚಪಾತಿ ಇಂದ 30 ರೆಗ್ಯುಲರ್ ಕಸ್ಟಮರ್ ಆದರು ಅಂತ ಹೇಳಿದ್ದಾರೆ. ಒಂದು ದಿನ ಒಬ್ಬ ಕಸ್ಟಮರ್ ಹೇಳಿದ, ಆದರೆ ಒಂಟಿ ಜೀವನ ಸಾಕಾಗಿ ಹೋಯಿತು, ಅವರಿಗೆ ಇನ್ನೂ ಒಂದು ಮದುವೆ ಆಗುವ ಆಸೆ ಇತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆಸೆ ಆಗಿದೆ ಅಂತ ಹೇಳಿ ಮತ್ತೆ ನಮಗೆ ಪ್ರೊಫೈಲನ್ನು ಕಳಿಸಿದ್ದಾರೆ ಅವರು. ಅಕ್ಕ, ನಿಮ್ಮ ಊಟ ಮನೆಯ ರುಚಿ ಥರ ಇದೆ. ಆ ಮಾತು ಆಶಾಳ ಕಣ್ಣಲ್ಲಿ ನೀರು ತಂದಿತು. ಒಮ್ಮೆ ಅವಮಾನದಿಂದ ಅತ್ತಿದ್ದು ಅವಳು ಇಂದು ಶ್ರಮದಿಂದ ನಗುತ್ತಿದ್ದಾಳೆ ಅಂತ ಹೇಳಿದ್ದಾರೆ. ಯಾರೋ ಒಬ್ಬ ಕಸ್ಟಮರ್ ಅವರಿಗೆ ಆ ಮಾತನ್ನು ಹೇಳಿದರು ಅಂತ ಹೇಳಿದರು ಸ್ನೇಹಿತರೆ. ಆಶಾ ಹುಡುಕುತ್ತಿರುವ ವರ, ವಯಸ್ಸು 35ರಿಂದ 45 ಒಳಗೆ ಇರಬೇಕಂತ ಹೇಳಿದರೆ. ನನ್ನನ್ನು ಸ್ವೀಕರಿಸುವ ಮನಸ್ಸು, ಗೌರವ ಕೊಡುವ ಸಂಗಾತಿ, ಸರಳ ಶಾಂತಿ ಜೀವನ. ಅವಳಿಗೆ ಹಣ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಗೌರವ ಮತ್ತು ಸಮಾಧಾನ ಮುಖ್ಯ ಅಂತ ಹೇಳಿದ್ದಾರೆ. ಜಾತಿ ಯಾವುದೇ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರಿಗೆ ಒಳ್ಳೆಯವರಾಗಿದ್ದರೂ ಸಾಕು ಅಂತ ಹೇಳಿದ್ದಾರೆ. ಇದು ಯಾವ ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಸಮಾಜ ಜಾಗೃತಿ ಸಂದೇಶ. ಬಡತನ ದೋಷ ಅಲ್ಲ, ವಿಧವೆತನ ಸೋಲಲ್ಲ, ಧೈರ್ಯವೇ ನಿಜವಾದ ಸಂಪತ್ತು ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ಯಾಕಂದರೆ ಇದರಲ್ಲಿ ಇರುವಂಥ ಒಂದು ಘಟನೆಯಿಂದ ಒಂದು ಹೆಣ್ಣು ಮಗಳಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಬೇರೆಯವರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋ ಒಂದು ಹೆಣ್ಣಿಗೆ ಸ್ಫೂರ್ತಿ ಆಗಲಿ, ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಮದ್ಯಪಾನ ಸೇವನೆಯಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಆ ಸೇವನೆಯನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ.